ಸ್ನೇಹಿತರೆ, ನಾನೀಗ ಪೊಲಿಪು ಜಾಮಿಯಾ ಮಸ್ಜಿದಿ ಹತ್ತಿರ ಇದ್ದೇನೆ. ಇದು ಕಾಪುವಿನಿಂದ ಒಂದು 10 ಕಿಲೋಮೀಟರ್ ಈಚೆ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಈ ಪೊಲಿಪು ಜಾಮಿಯಾ ಮಸ್ಜಿದ್ ಸಿಗ್ತದೆ. ಅದೇ ರೀತಿ ಇಲ್ಲಿ ಒಂದು ಇತಿಹಾಸ ಪ್ರಸಿದ್ಧ ದರ್ಗಾ ಕೂಡ ಇದೆ, ಸೈಯದ್ ಶಂಶುದ್ದೀನ್ ವಲಿಯುಲ್ಲಾಹ್ ಅವರ ದರ್ಗಾ. ಆ ದರ್ಗಾವನ್ನು ಕೂಡ ಒಮ್ಮೆ ಜಿಯಾರತ್ ಮಾಡಿ ಆ ಬಳಿಕ ಅಲ್ಲಿ ಏನೆಲ್ಲ ವಿಶೇಷತೆ ಇದೆ ಎಂದು ವೀಕ್ಷಿಸೋಣ. ಬನ್ನಿ ಸ್ನೇಹಿತರೆ, ನಾವು ದರ್ಗಾದ ಹತ್ರ ಹೋಗೋಣ. ಸ್ನೇಹಿತರೆ, ಉಡುಪಿ ಜಿಲ್ಲೆಯ ಕಾಪುವಿನ ಪೊಲಿಪು ಎಂಬ ಪ್ರದೇಶದಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಸೈಯದ್ ಶಂಶುದ್ದೀನ್ ವಲಿಯವರ ದರ್ಗಾದ ಬಗೆಗಿನ ಸಣ್ಣ ಕಿರು ಪರಿಚಯ. ಮಂಗಳೂರಿನಿಂದ ಅಂದಾಜು 40 ಕಿಲೋಮೀಟರು ಹಾಗೂ ಉಡುಪಿಯಿಂದ 12 ಕಿಲೋಮೀಟರ್ ದೂರದಲ್ಲಿರುವ ರಾಷ್ಟ್ರೀಯ ಹೆದ್ದಾರಿ 66ರ ಬಳಿ ಇರುವ ಪೊಲಿಪು ಜಾಮಿಯಾ ಮಸೀದಿ ಹತ್ತಿರ ಅಂತ್ಯವಿಶ್ರಮಗೊಳ್ಳುತ್ತಿರುವ ಶಂಶುದ್ದೀನ್ ವಲಿಯವರು ಸರಿಸುಮಾರು 19ನೇ ಶತಮಾನದ ಅಂತ್ಯದಲ್ಲಿ ಜೀವಿಸಿದ್ದ ಮಹಾನರಾಗಿದ್ದಾರೆ. ವಲಿಯವರ ಸಹೋದರ ಪುತ್ರ KSM ತಂಗಲ್ ಎಂದೇ ಪ್ರಖ್ಯಾತರಾಗಿದ್ದ ಮರ್ಹೂಮ್ ಅಸಯ್ಯದ್ KSM ಮುತ್ತುತಂಗಲ್ ಬಾ ಅಲವಿ ಅವರು ನೀಡಿದ ಮಾಹಿತಿಗಳ ಪ್ರಕಾರ ಕೇರಳ ರಾಜ್ಯದ ಮಂಜೇಶ್ವರದ ಉದ್ಯಾವರದಲ್ಲಿ ಕರೋಡ ಎಂಬ ಗ್ರಾಮದ ಮನತ್ತಡಿ ಮನೆತನಕ್ಕೆ ಸೇರಿದ ಸೈಯದ್ ಶಂಶುದ್ದೀನ್ ವಲಿಯುಲ್ಲಾಹು ಕದ್ದಸಲ್ಲಾಹು ಸಿರ್ರಹುಲ್ ಅಜೀಜ್ ರವರು ಆ ಕಾಲದಲ್ಲಿ ಮಹಾನ್ ವಿದ್ವಾಂಸರು, ಸೂಫಿಯರು, ಅಗ್ರಗಣ್ಯ ಮುರಿದ್ಗಳ ಶೇಖ್ ಆಗಿದ್ದ ಸೈಯದ್ ಮೊಹಮ್ಮದ್ ಅಲ್ ಹುಸೈನ್ ಬುಖಾರಿ ಅಲ್ ಬಾ ಅಲವಿಯವರ ಹಿರಿಯ ಪುತ್ರರಾಗಿದ್ದಾರೆ ಶಂಶುದ್ದೀನ್ ವಲಿಯವರು. ಬಾಲ್ಯದಿಂದಲೂ ಹೆಚ್ಚಿನ ಸಮಯವನ್ನು ಅಲ್ಲಾಹನ ಆರಾಧನೆಯನ್ನು ಜನರಿಲ್ಲದ ನಿರ್ಜನ ಪ್ರದೇಶಗಳಲ್ಲಿ ಮಾಡುತ್ತಾ ಅಲ್ಲೇ ಕಾಲ ಕಳೆಯುತ್ತಿದ್ದ ಶಂಶುದ್ದೀನ್ ವಲಿಯವರು ಆ ಬಳಿಕ ತನ್ನ ಸ್ವಂತ ಊರನ್ನು ತ್ಯಜಿಸಿ ಇಹಲೋಕದ ಎಲ್ಲ ಇಚ್ಛೆಗಳನ್ನು ಬಿಟ್ಟು ಇಲಾಹಿ ಸ್ಮರಣೆಯೊಂದಿಗೆ ಘಟ್ಟ ಪ್ರದೇಶಗಳು ಹಾಗೂ ಕರಾವಳಿ ಭಾಗಗಳಲ್ಲಿ ಸದಾ ಸಂಚರಿಸುತ್ತಿದ್ದರು. ಹಲವಾರು ಕರಾಮತ್ಗಳನ್ನು ತನ್ನ ಜೀವಿತ ಕಾಲದಲ್ಲಿ ತೋರಿಸುತ್ತಿದ್ದ ವಲಿಯವರು ತನ್ನ ವಫಾತ್ ಬಳಿಕವೂ ಇಂದಿಗೂ ಇಲ್ಲಿಗೆ ಜಿಯಾರತ್ಗೆ ಬಂದು ವಲಿಯವರ ಸನ್ನದಿಯಲ್ಲಿ ಸರ್ವಶಕ್ತನಾದ ಅಲ್ಲಾಹನನ್ನು ಪ್ರಾರ್ಥಿಸಿದರೆ ಕರಾಮತ್ ಪ್ರಕಟವಾಗುತ್ತಲೇ ಇದೆ. ಹಲವಾರು ಜನರ ಕಷ್ಟ, ಕಾರ್ಪಣ್ಯ, ಇನ್ನಿತರ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಸಿಕ್ಕಿದ ಉದಾಹರಣೆ ಕೂಡ ಇದೆ. ಸ್ನೇಹಿತರೆ, ಇಷ್ಟರ ತನಕ ನಾನು ಶಂಶುದ್ದೀನ್ ವಲಿಯವರ ಹಾಗೂ ಇಲ್ಲಿನ ದರ್ಗಾದ ಬಗ್ಗೆ ಸಣ್ಣದೊಂದು ಕಿರು ಪರಿಚಯ ನೀಡಿದ್ದೇನೆ ಫ್ರೆಂಡ್ಸ್. ಇಲ್ಲಿಗೆ ನೀವೊಮ್ಮೆ ಈ ಮಂಗಳೂರಿನಿಂದ ಉಡುಪಿಗೆ ಹೋಗುವವರು ಅಥವಾ ಕುಂದಾಪುರ ಭಾಗಕ್ಕೆ ಹೋಗುವವರು ಅಥವಾ ಆ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸಂಚರಿಸುತ್ತಿರುವ ನೀವೆಲ್ಲ ಒಮ್ಮೆ ಭೇಟಿ ನೀಡಿ. ಹಾಗೂ ಇಲ್ಲಿನ ದರ್ಗಾದ ಇತಿಹಾಸವೂ ಕೂಡ ಆ ದರ್ಗಾದ ಒಳಗೆ ಬೋರ್ಡಲ್ಲಿ ಕೂಡ ಇದೆ, ಸಂಪೂರ್ಣವಾಗಿ ಬರೆದಿದ್ದಾರೆ. ಅವರ ಮನೆತನಗಳ ಸಂಪೂರ್ಣ ಇದು ಚರಿತ್ರೆ ಇದೆ. ಕೊನೆಗೆ ಮುತ್ತು ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಪರಂಪರೆಗೆ ಆ ಪರಂಪರೆ ತಲುಪುತ್ತದೆ. ಸೈಯದ್ ವಂಶಸ್ಥರು ಕೂಡ ಸೈಯದ್ ಶಂಶುದ್ದೀನ್ ವಲಿಯುಲ್ಲಾಹ್ ಅಂದರೆ ಕಾಪುವಿನ ಇತರ ಎಲ್ಲ ಭಾಗಗಳಲ್ಲಿ ಕೂಡ ಸಂಪೂರ್ಣವಾಗಿ ಇವರ ಬಗ್ಗೆ ಒಂದು ಇವರ ಕರಾಮತ್ ಬಗ್ಗೆ ಹಲವಾರು ರೀತಿಯಲ್ಲಿ ಜನರ ಮಧ್ಯೆ ಮನೆ ಮಾತಾಗಿದೆ. ಅದೇ ರೀತಿ ಇಲ್ಲಿಗೆ ಜಿಯಾರತಿಗೆ ಬಂದು ತಮ್ಮ ಇಷ್ಟಾರ್ಥಗಳನ್ನು ಕೂಡ ಅವರು ಪೂರೈಸುತ್ತಾರೆ ಫ್ರೆಂಡ್ಸ್. ಇಲ್ಲಿಗೆ ನನ್ನ ಇವತ್ತಿನ ವಿಡಿಯೋವನ್ನು ಮುಕ್ತಾಯಗೊಳಿಸ್ತೇನೆ ಫ್ರೆಂಡ್ಸ್. ಎಲ್ರಿಗೂ ಕೂಡ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಹಾಗೂ ಮುಂದೆ ಕೂಡ ಇಂತಹ ವಿಡಿಯೋ ಮಾಡುತ್ತೇನೆ ಎಂದು ಹೇಳುತ್ತಾ ಇಲ್ಲಿಗೆ ನನ್ನ ಈ ವಿಡಿಯೋ ಮುಕ್ತಾಯಗೊಳಿಸ್ತೇನೆ. ಥ್ಯಾಂಕ್ ಯು.